ಆದರೆ ನಮ್ಮ ದೌರ್ಭಾಗ್ಯ, ಯಾವ ಹಿಂದೂ ಮನೆಗಳಲ್ಲಿ ಸಂಧ್ಯಾಕಾಲ ಆದ ಕೂಡಲೇ ಭಜನೆಗಳು ಕೇಳಿ ಬರಬೇಕಿತ್ತು, ಸಂಧ್ಯಾಕಾಲ ಆದ ಕೂಡಲೇ ಮನೆಯ ಮಕ್ಕಳು ಧರ್ಮ ಗ್ರಂಥಗಳ ಪಠನೆಗೆ ಸಿದ್ಧರಾಗಿ ನಿಲ್ಲಬೇಕಿತ್ತು. ಅಂತ ಹಿಂದೂ ಮನೆಗಳ ಧರ್ಮದ ಆಚರಣೆ ಬಿಡಿ, ಶಾಸ್ತ್ರಕಾರ ಮಾತು ದಾರಿಯಂತೆ ಇತಿ ಧರ್ಮ, ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ. ನಾವು ಧರ್ಮ ಧರಿಸೋದಲ್ಲ, ಕನಿಷ್ಠ ಪಕ್ಷ ಅಂದ್ರೂ ಧಾರ್ಮಿಕ ಸಂಕೇತ ಧರಿಸೋದು ಮರ್ತು ಹೋಗಿದ್ದೀವಿ. ಬೇರೆಲ್ಲ ಬೇಡ, ಈ ಕ್ಷಣ ಸೇರೋದು ಧಾರ್ಮಿಕ ಸಭಾ ಕಾರ್ಯಕ್ರಮ. ತಾಯಿ ಆಯ್ದಕ್ಕಿ ಲಕ್ಕಮ್ಮನ ಜಾತ್ರಾ ಮಹೋತ್ಸವ ಆಕೆ ನದಿದೇವತೆಯಾಗಿ ಮುಂದಿಟ್ಟು, ನಮ್ಮ ಯಾವ ಪೂರ್ವಿಕರ ಯಾವ ಜನ್ಮದ ಪುಣ್ಯದ ಸುಕೃತದ ಫಲ ನಮಗೆ ದೊರಕಿದೆಯೋ ಗೊತ್ತಿಲ್ಲ, ನಾವೆಲ್ಲ ಹಿಂದೂ ಅಂತ ಧರ್ಮಸಭೆಯಲ್ಲಿ ಬಂದು ಕೂತಿದ್ದೀವಿ. ಒಂದು ಧಾರ್ಮಿಕ ಸಭೆಗೆ ಬಂದಾಗ ಸ್ವಲ್ಪ ಅಕ್ಕಪಕ್ಕ ಸುತ್ತಮುತ್ತ ಕಣ್ಣಾಡಿಸಿ ನೋಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಹಿರಿಯರು ಇರ್ತಾರೆ, ಸುತ್ತಮುತ್ತ ವೃದ್ಧರು ಕೂತಿರ್ತಾರೆ. ಆ ಹಿರಿಯರ ಹಣೆ ಸ್ವಲ್ಪ ಗಮನಿಸಿ. ಅವರ ಹಣೆ ತುಂಬ ವಿಭೂತಿ ಹಚ್ಚಿರ್ತಾರೆ, ಹಣೆ ಕುಂಕುಮ ಹಚ್ಚಿರ್ತಾರೆ, ಗಂಧ ಚಂದನ ತಿಲಕ ಭಂಡಾರ ಯಾವುದೋ ಒಂದು ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಅವರ ಹಣೆಯಲ್ಲಿ ವಿಜೃಂಭಿಸ್ತಿರುತ್ತೆ. ಅದೇ ಸ್ವಲ್ಪ ನನ್ನ ವಯಸ್ಸಿನ, ನನ್ನ ಪೀಳಿಗೆಯ, ನನ್ನ ತಲೆಮಾರಿನ ಮಕ್ಕಳ ಹಣೆಗಳನ್ನು ಗಮನಿಸಿ ನೋಡಿ. ಎಷ್ಟು ಜನ ನನ್ನ ವಯಸ್ಸಿನ ಮಕ್ಕಳು ಹಣೆಗೆ ಧಾರ್ಮಿಕ ಸಂಕೇತ ಧರಿಸಿ ಬಂದಿದ್ದಾರೆ. ವಿಶೇಷತಃ ನಮ್ಮ ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡೋ ಪದ್ಧತಿಯನ್ನೇ ಮರೆತು ಹೋಗ್ತಿದ್ದಾರೆ. ಇವಾಗಿನ ನಮ್ಮ ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮವನ್ನೇ ಧರಿಸೋದಿಲ್ಲ. ಅಮ್ಮಮ್ಮ ಅಂದರೆ ಒಂದು ಕಪ್ಪು ಚುಕ್ಕಿ ತಗೊಂಡು ಹಣೆಗೆ ಇಟ್ಕೊಳ್ತಾರೋ, ಸಣ್ಣ ಕಪ್ಪು ಬಟ್ಟು. ಎಷ್ಟು ಸಣ್ಣದಾಗಿರುತ್ತೆ ಅಂದರೆ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದ್ರೆ ಹಣೆಗೆ ಏನಾದರೂ ಇಟ್ಟಿದ್ದಾರೆ ಇಲ್ವ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸ್ತಿಲ್ಲ. ಅಷ್ಟು ಸಣ್ಣ ಬಟ್ಟು ಇಡೋದೇನಕ್ಕೆ ಮತ್ತೆ ಕಾಟಾಚಾರಕ್ಕೆ. ಹಣೆಗೆ ಬಟ್ಟು ಇಡಲಿಲ್ಲ ಅಂದರೆ ಮನ್ನಲ್ಲಿ ಅಪ್ಪ ಅಮ್ಮ ಬೈಕೊಂಡು ತಿರುಗಾಡ್ತಾರೆ ಅನ್ನೋ ಕಾಟಾಚಾರಕ್ಕೆ ಹಣೆಗೆ ಸಣ್ಣ ಬಟ್ಟು. ತಪ್ಪು ನಮ್ಮನೆ ಹೆಣ್ಣು ಮಕ್ಕಳದಲ್ಲವೇ ಅಲ್ಲ. ಏನಕ್ಕೆ ಹಣೆಗೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೇ ಇರುವಂಥ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು, ನಾವು ಏನಕ್ಕಮ್ಮ ಹಣೆ ಕುಂಕುಮ ಹಚ್ಚೋದು, ಕಾಟಾಚಾರಕ್ಕಲ್ಲ. ಮಾರ್ಕಂಡ ಋಷಿ ಮನೆಗಳು ದೇವಿ ಭಾಗವತದಲ್ಲಿ ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಂಭವಿ ಅವತಾರನ ತಾಳಿ ನಿಂತು ಶುಂಭ ನಿಶುಂಭರ ಸಂಹಾರವನ್ನ ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗಚ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಯಾಕೆ? ಎದುರಿಗೆ ಬರುವಂತ ಪುರುಷರಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ, ಎದುರಿಗೆ ಬರುವಂತ ಪುರುಷರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ. ಒಂದು, ನೀನು ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಹಿಂದೂ ಮನೆ ಒಬ್ಬೊಬ್ಬ ಹಿಂದೂ ಹೆಣ್ಮಗಳು ಜೀವಂತ ದುರ್ಗೆ ಅಂತ ಹಣೆಗೆ ಕುಂಕುಮ ಇಟ್ಟು ಓಡಾಡಬೇಕಂತ ಹಿರಿಯರು ಹಾಕಿ ಕೊಟ್ಟೋದಂತ ಪದ್ಧತಿ ಪರಂಪರೆ ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಖಡಾಖಂಡಿತವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಹಣೆಗೆ ಧರಿಸಿರಲೇಬೇಕು. ಯಾಕಂದ್ರೆ ಅದು ನಮ್ಮ ಜೀವಂತಿಕೆ ಸ್ವರೂಪ. ಕವಿಗಳು ಹೇಳ್ತಾರಲ್ಲ, ಯೇ ಹೇ ದೇಖೋ ರಾಜಪುತಾನ ನಾಜ್ ಸೆ ತಲವಾರೋ ಪೇ, ಇಸ್ನೆ ಅಪ್ನ ಜೀವನ್ ಕಟ ಭರ್ಜಿ ತೀರ್ ಕಟಾರೋ ಪೇ, ಕೂತ್ ಪಡಿತಿ ಯಾಜಾರೋ ಪದ್ಮಿನಿ ಅಂಗಾರೋ ಪೇ, ಇಸ್ ಮಿಟ್ಟಿ ಕಾ ಕಣ ಕಣ ಕೆ ಹರಾ ಕುರ್ಬಾನಿ ಕಿ ಗಾತಾ, ಇಸ್ ಮಿಟ್ಟಿ ಸೆ ತಿಲಕ್ ಕರೋ ಯೇ ಧರ್ತಿ ಹೈ ಬಲಿದಾನೋ ಕಿ. ಅರ್ಥಾತ್ ನಮ್ಮ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮವನ್ನು ಜೀವಂತವಾಗಿಡ್ಲಿಕ್ಕೆ ನಾನೊಬ್ಬ ಹಿಂದೂ ಇವತ್ತಿಗೂ ಜಗತ್ತಲ್ಲಿ ಬದುಕಿದ್ದೀನಿ ಅಂತ ಜಗತ್ತಿನ ಮುಂದೆ ಸಾರಿ ಸಾರಿ ಹೇಳ್ಕೊಳ್ಳಿಕ್ಕಿರುವಂತ ಒಂದು ಸ್ವಾಭಿಮಾನದ ಸಂಕೇತ, ಹಣೆಗೆ ಧರಿಸುವಂತ ಧಾರ್ಮಿಕ ಸಂಕೇತ. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಂಕೇತ ನಾನು ಸ್ವಾಭಿಮಾನದಿಂದ ಹಣೆಗೆ ಧರಿಸಲಿಲ್ಲ, ಇನ್ಯಾರು ಧರಿಸ್ಕೊಂಡು ಓಡಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನು ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವಿಚ್ಛಿನ್ನ ಗುರು ಪರಂಪರೆಗೆ ನಾನು ಋಣಿಯಾಗಿ ನಿಲ್ಲಿಲ್ಲ, ಇನ್ಯಾರು ಋಣಿಯಾಗಿ ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಗ್ರಂಥ ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಜ್ಞಾನ ಪರಂಪರೆ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಪ್ರತಿಷ್ಠಾಪಿಸಲಿಲ್ಲ, ಇನ್ಯಾರು ಪ್ರತಿಷ್ಠಾಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಸ್ಕಾರ ಮನೆ ಮಕ್ಕಳಿಗೆ ನಾನು ಕೊಡಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಉಳಿಸಲಿಲ್ಲ, ಇನ್ಯಾರು ಉಳಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕಾರ ನಾನು ಬೆಳೆಸಲಿಲ್ಲ, ಇನ್ಯಾರು ಬೆಳೆಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಬ್ಬರ ದಿನಗಳನ್ನು ನಾನು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಭ್ರಮ ದಿನಗಳನ್ನು ನಾನು ಸಂಭ್ರಮಿಸಲಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವಚನಗಳನ್ನು ನಾನು ಹೇಳಲಿಲ್ಲ, ಇನ್ಯಾರು ಹೇಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದಾಸ ಪರಂಪರೆ ನಾನು ಜೀವಂತ ಇಡಲಿಲ್ಲ, ಇನ್ಯಾರು ಜೀವಂತ ಇಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವೈದಿಕ ಪರಂಪರೆ ನಾನು ಪಾಲಿಸಲಿಲ್ಲ, ಇನ್ಯಾರು ಪಾಲಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಲ್ಲಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದ ವಿರುದ್ಧವಾಗಿ ಪ್ರಶ್ನೆಗಳು ಎದ್ದಾಗ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ನಾನು ಸಮರ್ಥನಾಗ್ಲಿಲ್ಲ, ಇನ್ಯಾರು ಸಮರ್ಥರಾಗಿ ನಿಲ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ?
ಇನ್ಯಾರು ನಮ್ಮ ಪರಂಪರೆ ರಕ್ಷಣೆ ಮಾಡುತ್ತಾರೆ? ಇನ್ಯಾರು ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾರೆ? ಬೇರೆ ಯಾರೂ ಬರೋದಿಲ್ಲ. ಇಲ್ಲಿ ಕೂತಿರುವಂಥ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ನಮ್ಮ ಪರಂಪರೆ ಉಳಿವು. ನಾವೇ ನಮ್ಮ ಪರಂಪರೆ ರಕ್ಷಣೆ ಮಾಡ್ಕೊಳ್ಬೇಕು. ನಾವೇ ಇದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗಬೇಕು. ಇದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಗೆ ನಮ್ಮ ಕೈಲಾಗುವಂಥ ಕೆಲಸವನ್ನು ಮಾಡೋಣ. ಈಗ ಹಿಂದೂ ಸಮಾಜ ಧರ್ಮದ ಕಾರ್ಯ ಅಲ್ವಾ, ಸಂಘಟನೆ ಕಾರ್ಯಕರ್ತರು ಮಾಡ್ಕೊಳ್ತಾರೆ. ದೇಶದ ಕಾರ್ಯ ಅಲ್ವಾ, ಬೇರೆ ಯಾರೋ ಮಾಡ್ಕೊಳ್ತಾರೆ. ನಮ್ಮ ಪಾಡಿಗೆ ನಾವು ಆರಾಮಾಗಿದ್ದೀವಲ್ಲಪ್ಪ, ನನ್ನ ಮನ್ನಲ್ಲಿ ನಾನು ಸುಖವಾಗಿದ್ದೀನಿ ಸಾಕು, ನನ್ನ ಮನ್ನಲ್ಲಿ ನನ್ನ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಸಾಕು, ದೇಶ ಧರ್ಮ ಕಟ್ಕೊಂಡು ನನಗೇನು ನಮ್ಮ ಮಕ್ಕಳಿಗೇನು ಅನ್ನೋ ಭಾವನೆ ಹಿಂದೂ ಸಮಾಜದಲ್ಲಿತ್ತು. ಇದೇ ಆಲೋಚನೆ, ಇದೇ ಭಾವನೆ ಹಿಂದೂ ಸಮಾಜದಲ್ಲಿ ಇದ್ದಿದ್ರಿಂದಲೇ 500 ವರ್ಷಗಳ ಹಿಂದೆ ಇದೇ ಹಿಂದೂ ಸಮಾಜ ಜಾವ ಬಿಟ್ಟು ಬರಬೇಕಾದಂಥ ಪರಿಸ್ಥಿತಿ ಬಂತು. 300 ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳಿಂದ ತಕ್ಷಶಿಲಾ ಬಿಟ್ಟು ಬಂದ್ರಿ, 80 ವರ್ಷಗಳಿಂದ ಬರ್ಮಾ ಬಿಟ್ಟು ಬಂದ್ರಿ, 78 ವರ್ಷದಿಂದ ಪಾಕಿಸ್ತಾನ ಬಿಟ್ಟು ಬಂದ್ರಿ, 45 ವರ್ಷದಿಂದ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 35 ವರ್ಷದಿಂದ ಕಾಶ್ಮೀರ ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಆದ ನಂತರವೂ ಹಿಂದೂ ಸಮಾಜ ಜಾಗೃತವಾಗಲಿಲ್ಲ ಅಂದ್ರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ವೆಸ್ಟ್ ಬೆಂಗಾಲ್ ಬಿಡುವಂತ ಪರಿಸ್ಥಿತಿ ಬರುತ್ತೆ, 40-45 ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಬಿಟ್ಟು ಎಲ್ಲಿಗೆ ಹೋಗ್ತೀರಾ ಹಿಂದೂ ಸಮಾಜ? ಜಗತ್ತಿನಲ್ಲಿರುವಂಥ 200 ಕೋಟಿ ಕ್ರೈಸ್ತರು ಬಹುಸಂಖ್ಯಾತರಿರುವಂಥ 125 ದೇಶಗಳಿದ್ದಾವೆ. 170 ಕೋಟಿ ಸುನ್ನಿಗಳು ಬಹುಸಂಖ್ಯಾತರಿರುವಂಥ 60 ದೇಶಗಳಿದ್ದಾವೆ. 40 ಕೋಟಿ ಶಿಯಾಗಳು ಬಹುಸಂಖ್ಯಾತರಿರುವಂಥ 4 ದೇಶಗಳಿದ್ದಾವೆ. 60 ಕೋಟಿ ಬೌದ್ಧರು ಬಹುಸಂಖ್ಯಾತರಿರುವಂಥ 6 ದೇಶಗಳಿದ್ದಾವೆ. ಅಷ್ಟೇ ಯಾಕೆ, 1 ಕೋಟಿ ಜನಸಂಖ್ಯೆ ಇರುವಂಥ ಯಹೂದಿಗಳು ಬಹುಸಂಖ್ಯಾತರಿರುವಂಥ ಅವರದ್ದೇ ಒಂದು ದೇಶ ಇದೆ, ಇಸ್ರೇಲ್. ಆದರೆ ಜಗತ್ತಿನಲ್ಲಿರುವಂಥ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಅದು ನನ್ನ ದೇಶ ಭಾರತ ಮಾತ್ರ. ಅರ್ಥಾತ್ ಭಾರತ ಬಿಟ್ಟು ನಮಗೆ ಬೇರೆ ನೆಲೆ ಇಲ್ಲ. ಅದಕ್ಕೆ ನಮ್ಮ ಪೂರ್ವಿಕರು ಬೃಹಸ್ಪತಿ ಆಗಮದಲ್ಲೇ ಬರೆದು ಹೇಳ್ತಾರೆ, ಹಿಮಾಲಯ ಸಮಾರಾಭ್ಯ ಯಾವದೊಂದು ಸರೋವರಂ ತಂ ದೇವ ನಿರ್ಮಿತ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶರದಿ, ಮೇಲೆ ಕಿರೀಟ ಪ್ರಾಯಮವಂತ ಕೆಳಗೆ ನಿರುಸಿಂಧು ಜಲಸ್ಪರ್ಶ, ತನ್ಮಧ್ಯೆ ಕಂಗೊಳಿಸುತ್ತಿರುವಂತ ರಾಷ್ಟ್ರ ಅದು ನಮ್ಮ ಭಾರತ ವರ್ಷ. ಈ ಸನಾತನ ಹಿಂದೂ ಧರ್ಮದ ಉದ್ಧಾರ ಜಗತ್ತಿನ ಯಾವುದಾದ್ರೂ ಪ್ರದೇಶದಿಂದಾದ್ರೆ ಅದು ದೇವ ನಿರ್ಮಿತ ರಾಷ್ಟ್ರವಾದಂಥ ಭಾರತ ದೇಶದಲ್ಲಿ ಮಾತ್ರ ಅಂತ ನಮ್ಮ ಪೂರ್ವಿಕರು ಬೃಹಸ್ಪತಿ ಆಗಮದಲ್ಲೇ ಬರೆದು ಹೇಳಿದಂಥ ಮಾತು. ಆ ವೈದಿಕ ಪರಂಪರೆಯಿಂದ ಬಂದವರು ನಾವೆಲ್ಲ ಹಿಂದೂಗಳು. ನನ್ನ ಮನೆಯಲ್ಲಿ ನಾನು ಸುರಕ್ಷಿತವಾಗಿರ್ಬೇಕು, ನನ್ನ ಮಕ್ಕಳು ಸುರಕ್ಷಿತವಾಗಿರ್ಬೇಕು, ನನ್ನ ಮೊಮ್ಮಕ್ಕಳು ಸುರಕ್ಷಿತವಾಗಿರ್ಬೇಕಂದ್ರೆ ನಾನಿರೋ ಮನೆ ಸುರಕ್ಷಿತವಾಗಿರ್ಬೇಕು. ನನ್ನ ಮನೆ ಸುರಕ್ಷಿತವಾಗಿರ್ಬೇಕಂದ್ರೆ ನಾನಿರೋ ಗಲ್ಲಿ ಸುರಕ್ಷಿತವಾಗಿರ್ಬೇಕು. ನನ್ನ ಗಲ್ಲಿ ಸುರಕ್ಷಿತವಾಗಿರ್ಬೇಕಂದ್ರೆ ನಾನಿರೋ ತಾಲೂಕು ಸುರಕ್ಷಿತವಾಗಿರ್ಬೇಕು. ನನ್ನ ತಾಲೂಕು ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಜಿಲ್ಲೆ ಸುರಕ್ಷಿತವಾಗಿರ್ಬೇಕು. ನನ್ನ ಜಿಲ್ಲೆ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ರಾಜ್ಯ ಸುರಕ್ಷಿತವಾಗಿರ್ಬೇಕು. ನನ್ನ ರಾಜ್ಯ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ದೇಶ ಸುರಕ್ಷಿತವಾಗಿರ್ಬೇಕು. ನನ್ನ ಭಾರತ ದೇಶ ಸುರಕ್ಷಿತವಾಗಿರ್ಬೇಕು ಅಂದ್ರೆ ಭಾರತ ದೇಶದ ಮೂಲ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂತ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಆದಾಗ ಮಾತ್ರ ಇವೆಲ್ಲವೂ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಇದನ್ನೇ ಶಾಸ್ತ್ರಕಾರ ಹೇಳಿದ್ದು. ಅಖಂಡ ಮಂಡಲಾಕಾರ, ಅಖಂಡ ಮಂಡಲದಲ್ಲಿ ನಾನು ನೀವು ಒಂದೊಂದು ಬಿಂದುಗಳಷ್ಟೇ. ನಮ್ಮ ಸಂರಕ್ಷಣೆ ಆಗಬೇಕಾ? ದೇಶ ಧರ್ಮ ಎಂಬ ಅಖಂಡ ಮಂಡಲದ ಸಂರಕ್ಷಣೆ ಆಗಬೇಕು. ಈಗ ಹಿಂದೂ ಸಮಾಜ ದೇಶ ಧರ್ಮ ಬೇರೆ ಯಾರೋ ಮಾಡ್ಕೊಳ್ತಾರೆ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ದೀವಿ ಸಾಕು, ಆಸ್ತಿ ಅಂತಸ್ತು ಮಾಡಿಟ್ಟಿದ್ದೀವಿ ಸಾಕು, ಜಗತ್ತಿನ ಯಾವ ಮೂಲೆಗೆ ಬೇಕಾದರೂ ಬದುಕೊಳ್ತಾರಲ್ಲ, ಈ ಧರ್ಮ ಜಾಗೃತಿ ಕಟ್ಕೊಂಡು ನಮಗೇನು ಅನ್ನೋ ಭಾವನೆ ಇದ್ದರೆ ನಾನೇನೂ ಹೇಳುವಂಥ ಅವಶ್ಯಕತೆ ಇಲ್ಲ. ಚರಿತ್ರೆ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ಗಳನ್ನು ನಮಗೆ ನೀಡ್ತಾ ಬಂದಿದೆ. 90 ವರ್ಷಗಳ ಹಿಂದೆ ರಂಗೂನ್ನಲ್ಲಿದ್ದಂಥ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂಥ ಹಿಂದೂಗಳು ಏನಾದ್ರು? 78 ವರ್ಷಗಳ ಹಿಂದೆ ಪಾಕಿಸ್ತಾನದ ಲಾಹೋರ್ನಲ್ಲಿದ್ದಂಥ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂಥ ಹಿಂದೂಗಳು ಎಲ್ಲಿಗೆ ಹೋದ್ರು? 45 ವರ್ಷಗಳ ಹಿಂದೆ ಬಾಂಗ್ಲಾದೇಶದಲ್ಲಿದ್ದಂಥ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂಥ ಹಿಂದೂಗಳು ಏನಾದ್ರು? 35 ವರ್ಷಗಳಿಂದ ಕಾಶ್ಮೀರದಲ್ಲಿದ್ದಂಥ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂಥ ಹಿಂದೂಗಳು ಎಲ್ಲಿಗೆ ಹೋದ್ರು? ರಾತ್ರಿ ಕಾಶ್ಮೀರಿ ಹಿಂದೂಸ್ ವೈಪ್ಡ್ ಫ್ರಮ್ ದ ರೀಜನ್ಸ್ ಆಫ್ ಕಾಶ್ಮೀರ್. ತಾನು ಹುಟ್ಟಿ ಬೆಳೆದಂಥ ಪ್ರದೇಶಗಳಿಂದ ಕಾಶ್ಮೀರದ ಹಿಂದೂಗಳ ಜನಸೈಡ್ಗಳು ನಡೀತು, ಎಕ್ಸೋಡಸ್ಗಳು ನಡೀತು. ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. ಯಾಕೆ? ಕಾಶ್ಮೀರದ ಹಿಂದೂಗಳಿಗೆ ಪಾಂಡಿತ್ಯ ಕಡಿಮೆ ಆಯ್ತಾ? ಕಾಶ್ಮೀರದ ಹಿಂದೂಗಳಿಗೆ ವಿದ್ಯೆ ಕಡಿಮೆ ಆಯ್ತಾ? ಕಾಶ್ಮೀರದ ಹಿಂದೂಗಳಿಗೆ ಅಕ್ಷರ ಜ್ಞಾನ ಕಡಿಮೆ ಆಯ್ತಾ? ಕಾಶ್ಮೀರದ ಹಿಂದೂಗಳಿಗೆ ಶಿಕ್ಷಣ ಕಡಿಮೆ ಆಯ್ತಾ? ಕಶ್ಯಪರ ಕಾಶ್ಮೀರ ಸ್ವಾಮಿ, ಅದು ಇಡೀ ಸನಾತನ ಹಿಂದೂ ಧರ್ಮದ ಜ್ಞಾನ ಪರಂಪರೆಗೆ ಶಿಖರಪುಂಜವಾಗಿ ಬೆಳಗ್ತಿದ್ದಂಥ ಕಾಶ್ಮೀರ ಅದು. ಆ ಕಾಶ್ಮೀರದ ಹಿಂದೂಗಳಿಗೆ ಆಸ್ತಿ ಅಂತಸ್ತು ಕಡಿಮೆ ಆಯ್ತಾ? ಶತಮಾನಗಳಿಂದ ಪೂರ್ವಿಕರು ಮಾಡಿಟ್ಟಂತ 106 ಕೋಟಿ ಆಸ್ತಿಯನ್ನು ಸುಖ ಸುಪ್ಪತ್ತಿಗೆನಲ್ಲಿ ಅನುಭವಿಸಿ ಬಂದಂತ ಹಿಂದೂಗಳವರೆಲ್ಲ. ಅವರಿಗೆ ಹಣ ಕಡಿಮೆ ಆಗಲಿಲ್ಲ, ಆಸ್ತಿ ಅಂತಸ್ತು ಕಡಿಮೆ ಆಗಲಿಲ್ಲ, ಶಿಕ್ಷಣ ಕಡಿಮೆ ಆಗಲಿಲ್ಲ. ಕಡಿಮೆ ಆಗಿದ್ದೇನು? ಎರಡೇ, ಒಂದು ಧರ್ಮ ಜಾಗೃತಿ, ಮತ್ತೊಂದು ಧರ್ಮ ಸಂಘಟನೆ. ಈ ಎರಡರ ಕೊರತೆ ಬಂದಿದ್ರಿಂದ ಕಾಶ್ಮೀರದ ಹಿಂದೂಗಳ ಪರಿಸ್ಥಿತಿ ನಮ್ಮದೇ ದೇಶದಲ್ಲಿ ಏನಾಗಿದೆ ನಾವೇ ನೋಡ್ತಿದ್ದೀವಿ.
ಈಗಲಾದರೂ ಹಿಂದೂ ಸಮಾಜ ಇತಿಹಾಸವನ್ನು ಸಾಕ್ಷಿಯಾಗಿ ಇಟ್ಟು ಜಾಗೃತವಾಗೋಣ. ಧರ್ಮ ರಕ್ಷಣೆಗೆ ಜಾಗೃತರಾಗೋಣ. ಧರ್ಮ ರಕ್ಷಣೆಗೆ ನಾವೇ ಯಾಕೆ ಜಾಗೃತರಾಗಬೇಕು, ನಾವೇ ಯಾಕೆ ಸಂಘಟಿತರಾಗಬೇಕು? ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳುವಂಥ ಮಾತು, ವೀರ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಆರ್ ಅಗೇನ್ಸ್ಟ್ ಹಿಂದುತ್ವ. ಅರ್ಥಾತ್ ವೀರ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ರಂದ್ರೆ ಭಯ ಇಲ್ಲ, ಆದರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದೂ ಧರ್ಮವನ್ನು ವಿರೋಧಿಸ್ತಾರಲ್ಲ ಅಂತ ಸೊಕ್ಕೋಲ್ಡ್ ಹಿಂದೂಗಳು ನೋಡಿದ್ರೆ ಭಯ ಆಗೋದು ಅಂತ ವೀರ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟ ತತ್ವ. ಅರ್ಥ, ಸನಾತನ ಹಿಂದೂ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನೇ ವಿರೋಧಿಸಿರುವುದು ಹೊರತಾಗಿ ಇನ್ಯಾರಿಂದಲೂ ಸನಾತನ ಹಿಂದೂ ಧರ್ಮಕ್ಕೆ ಸಮಸ್ಯೆ ಇಲ್ಲ. ಸ್ವಾಮಿ ಸಾವಿರಾರು ವರ್ಷ ನೂರಾರು ಜನಾಂಗಗಳ ಪ್ರಯತ್ನಪಟ್ಟು ಸನಾತನ ಹಿಂದೂ ಧರ್ಮ ಅಳಿಸಿ ಹೋಗೋದು ಬಿಡಿ, ಸನಾತನ ಹಿಂದೂ ಧರ್ಮವನ್ನು ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಕಾರಣ ಇದು ಸತ್ಯ ಸನಾತನ ಧರ್ಮ, ಇದು ನಿತ್ಯ ನಿರಂತರ ಗಂಗೆಯಂತೆ ಪ್ರವಹಿಸುತ್ತೆ. ಆ ಸೃಷ್ಟಿ ಆದಿನಲ್ಲಿ ತಾಯಿ ಶಾರದೆ ಪ್ರಥಮ ವೀಣ ಜಂಕಾರ ಓಂಕಾರವಾಗಿ ಹೊರಬಂದು ಶಿವನ ಡಮರುಗಳಿಂದ ವ್ಯಾಕರಣದ ಸ್ವರೂಪವನ್ನು ಪಡೆದು ವೇದಗಳಾಗಿ ಮಾರುಕೊಂಡು ನಮ್ಮ ರಕ್ತದ ಧಮನಿಗಳಲ್ಲೂ ಸಂಸ್ಕಾರದಿಂದ ಸಂಚರಿಸಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿನ ತಲೆಮಾರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತ ರೂಪದಲ್ಲಿ ಹರಿದು ಬರುತ್ತಾ ಸಾಧು ಸಂತ ಋಷಿ ಮುನಿಗಳ ಜಗದ್ಗುರುಗಳ ಮಡಿಲಿನಲ್ಲಿ ಸಂರಕ್ಷಣೆಗೊಂಡು ಕ್ಷತ್ರಿಯೇತರ ಕ್ಷಾತ್ರದೀಶನ ಖಡ್ಗಗಳಿಂದ ಗಡಿ ಭಾಗದಲ್ಲಿ ಸಂರಕ್ಷಿಸಲ್ಪಟ್ಟು ತನ್ನ ಮೇಲೆ ದಾಳಿ ಮಾಡಿದಂಥ ದಾಳಿಕೋರ ಜನಾಂಗಗಳನ್ನು ತಾನೇ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯನ್ನು ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತನ್ನು ಬೆಳಗ್ತಿರುವಂಥ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತೆ ಭೋರ್ಗರಿತ ಇಡೀ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರಣತೆ ನಿಂತು ತನ್ನ ಜ್ಞಾನದ ಉಷಕಿರಣಗಳಿಂದ ಇಡೀ ಮನುಕುಲವನ್ನು ಪ್ರಜ್ವಲಿಸ್ತಾ ನಿಂತಿರುವಂತ ಏಕೈಕ ಜೀವಂತ ಪ್ರಾಚೀನ ಧರ್ಮ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ನಮಗಿರುವಂತ ಇತಿಹಾಸ ಇದು, ನಮ್ಮ ಹಿರಿಮೆ ಇದು, ನಮ್ಮ ಚರಿತ್ರೆ ಇದು. ಅಂತ ಸನಾತನ ಹಿಂದೂ ಧರ್ಮ ರಕ್ಷಣೆ ಆಗಬೇಕಂದ್ರೆ ನಾವುಗಳ ಜಾಗೃತರಾದರೆ ಸಾಕು, ನಾವು ಸಂಘಟಿತರಾದರೆ ಸಾಕು. ಯಾವ ಮಟ್ಟದ ಜಾಗೃತಿ ತುಂಬಿರಬೇಕಂದ್ರೆ ಪರಶುರಾಮರು ಕೊಡುವಂಥ ಮಾತು ಮಾರ್ಗದರ್ಶನ, ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಿಶರಂ ಧನುಹು ಇದಂ ಬ್ರಹ್ಮವಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ, ಬನ್ನಿ, ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ನಿಂತು ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ, ಬನ್ನಿ, ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ, ಯಾವ ರೀತಿ ಬಂದರೂ ರಾಷ್ಟ್ರ ಪರಂಪರೆ ರಕ್ಷಣೆಗೆ ನಾವು ಸಿದ್ಧ. ಪರಶುರಾಮರು ಕೊಟ್ಟ ಆದರ್ಶ ಇವತ್ತು ಜೀವಂತ ಸಾಕ್ಷಿ ಆಗಬೇಕು. ಕ್ಷಾತ್ರ ತೇಜಸ್ಸಿನೊಂದಿಗೆ ರಾಷ್ಟ್ರದ ರಕ್ಷಣೆ ಗಡಿ ಭಾಗದಲ್ಲಿ ಸೈನಿಕರು ಮಾಡಿಕೊಳ್ಳುತ್ತಿದ್ದಾರೆ. ಗಡಿ ಒಳಗೆ ಕೂತಿರುವಂಥ ನಾವುಗಳು ಬ್ರಹ್ಮ ತೇಜಸ್ಸಿನಿಂದ ವೈಚಾರಿಕವಾಗಿ ನಮ್ಮ ಪರಂಪರೆ ರಕ್ಷಣೆ ಮಾಡಿಕೊಂಡ್ರೆ ಸಾಕು. ನಮ್ಮ ಮೇಲಾಗುವ ದಾಳಿ ವೈಚಾರಿಕ ದಾಳಿ. ಇವತ್ತು ಹಿಂದೂ ಜನಜಾಗೃತಿ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ, ಜಾತ್ರಾ ಮಹೋತ್ಸವನ ಇಷ್ಟು ವಿಜೃಂಭಣೆಯಾಗಿ ಮಾಡ್ತಿದ್ದೀವಿ. ಹಿಂದೂ ಸಂಗಮ ಯಾರಿಗೋಸ್ಕರ ಕಾರ್ಯಕ್ರಮ, ಯಾರಿಗೋಸ್ಕರ ಹಿಂದೂ ಸಮಾವೇಶ? ನನಗೋಸ್ಕರವೂ ಅಲ್ಲ, ನಿಮಗೋಸ್ಕರವೂ ಅಲ್ಲ, ನಿಮ್ಮ ಜೊತೆಗೆ ಕರ್ಕೊಂಡು ಬಂದು ಕೂರಿಸಿದ್ದೀರಲ್ಲ 6-7 ವರ್ಷದ ಪುಟ್ಟ ಪುಟ್ಟ ಮಕ್ಕಳು, ಆ ಮಕ್ಕಳಿಗೋಸ್ಕರ ಮಾಡ್ತಿರುವಂಥ ಕಾರ್ಯಕ್ರಮ ಇದು. ಆ ತಲೆಮಾರಿಗೋಸ್ಕರ ಮಾಡ್ತಿರುವಂಥ ಧರ್ಮದ ಕೆಲಸ ಇದು. ಆ ಪೀಳಿಗೆ ಜಾಗೃತಿಗೋಸ್ಕರ ನಡೆಸ್ತಿರುವಂಥ ಧರ್ಮದ ಕಾರ್ಯ ಇದು.